ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ ವಿಶ್ವವಿಖ್ಯಾತ ಜಗತ್ಪ್ರಸಿದ್ಧ ಚಾಮರಾಜನಗರ ಜಿಲ್ಲೆ ಮಹದೇಶ್ವರ ಬೆಟ್ಟ, ಮಾದಪ್ಪನ ಬೆಟ್ಟ ಇರುವಂತಹ ಜಾಗದಲ್ಲಿ ಹನೂರು ತಾಲೂಕಿನ ಸಂರಕ್ಷಿತ ಅರಣ್ಯ ವಲಯದಲ್ಲಿ ಒಂದು ಗುಂಡಿಕದ ಪ್ರಕರಣ ನಡೆಯುತ್ತೆ. ಅಂದ್ರೆ ನಮ್ಮ ಅರಣ್ಯ ಅಧಿಕಾರಿಗಳು, ಅರಣ್ಯ ರಕ್ಷಕರು ಅರಣ್ಯ ರಕ್ಷಣೆ ಮಾಡೋ ಸಲುವಾಗಿ ಅವರು ಪ್ರಾಣದ ಹಂಗು, ಜೀವದ ಹಂಗು, ಪ್ರತಿಯೊಂದು ಹಂಗನ್ನು ತಿರುದು ಪ್ರೇಮದಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಒಂದು ಸಂರಕ್ಷಿತ ಅರಣ್ಯ ವಲಯದಲ್ಲಿ ತಮಿಳು ಮೂಲದ ತಮಿಳು ಭಾಷಿಕರು ಆ ಒಂದು ಸಂರಕ್ಷಿತ ಅರಣ್ಯ ವಲಯದಲ್ಲಿ ಪ್ರಾಣಿಗಳಿಗೆ, ವನ್ಯಜೀವಿಗಳಿಗೆ ಸಂರಕ್ಷಿತ ಅರಣ್ಯ ವಲಯದಲ್ಲಿ ನಾವು ನಮ್ಮ ಸಮಾಜದಲ್ಲಿ ನಮಗೆ ಎಷ್ಟು ಬದುಕೋದಕ್ಕೆ, ಜೀವನ ಮಾಡೋಕ್ಕೆ, ಉಸಿರಾಡೋಕ್ಕೆ ಪ್ರತಿಯೊಂದಕ್ಕೂ ನಮಗೆ ಎಷ್ಟು ಹಕ್ಕಿದೆಯೋ ಅದೇ ರೀತಿ ಈ ಕಾಡಿನಲ್ಲಿ ಈ ಪ್ರಾಣಿಗಳು ಕೂಡ ಅಷ್ಟೇ ಹಕ್ಕಿದೆ, ಅಷ್ಟೇ ಸಂರಕ್ಷಿತ ಅರಣ್ಯ ವಲಯದಲ್ಲಿ, ಸಂರಕ್ಷಿತ ಅರಣ್ಯಗಳಲ್ಲಿ ಅದಕ್ಕೆ ಆದ ಹಕ್ಕು ಅದಕ್ಕೂ ಇದೆ. ಅದಕ್ಕೂ ಜೀವನ ಮಾಡೋಕ್ಕೂ ನಮ್ಮ ತರ ಜೀವನ ಅದಕ್ಕೂ ಇದೆ. ಆ ಪ್ರಾಣಿಗಳು ಕೂಡ ಈ ತಮಿಳು ಭಾಷಿಕರು ಬೇಟೆಯಾಡಕ್ಕೆ ಹೋಗಿದ್ದಾರೆ. ಬೇಟೆಯಾಡಕ್ಕೆ ಹೋದಾಗ ನಮ್ಮ ರಕ್ಷಕರು ಬೇಟೆಯಾಡಿ ಜೊತೆಗೆ ಆ ಜಿಂಕೆ ಮಾಂಸ ಮತ್ತೊಂದು ಮಗದೊಂದು ಏನೋ ಮಾಡಿದ್ದಾರೆ. ಇದೆಲ್ಲ ದೊಡ್ಡ ಅಕ್ಷಮ್ಯ ಅಪರಾಧ, ದೊಡ್ಡ ದುರಂತನೇ ಸರಿ. ಇದನ್ನ ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತೀವಿ. ಈ ಒಂದು ಬರದಲ್ಲಿ, ಈ ಒಂದು ಚಟುವಟಿಕೆಯಲ್ಲಿ ಏನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ, ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಮತ್ತೆ ಅವರನ್ನು ಬಂಧನ ಮಾಡುವ ಸಂದರ್ಭದಲ್ಲಿ ಒಂದು ಅಚಾತುರ್ಯವಾಗಿ ಅವರು ಶರಣಾಗಲೇ ಹೇಳ್ತಾರೆ. ಅವರು ಶರಣಾಗೋದಿಲ್ಲ. ನಮ್ಮ ಅಧಿಕಾರಿಗಳ ಮೇಲೆ, ನಮ್ಮ ಅರಣ್ಯ ವಲಯದ ರಕ್ಷಕರ ಮೇಲೆ ಅವರು ಗುಂಡಾರಿಸ್ತಾರೆ. ಮತ್ತೊಂದು ಮಗುವಿನಲ್ಲಿ ನಡೆಯುತ್ತೆ. ಇದರಿಂದ ಇವ್ರ ರಕ್ಷಣೆಗಾಗಿ ಇವ್ರು ಗುಂಡಿಕ್ತಾರೆ ಅವ್ರಿಗೆ. ಆದ್ರೆ 3 ಜನ ಹೋಗ್ಬಿಡ್ತಾರೆ, ಇನ್ನೊಬ್ರು ಉಳ್ಕೊಂತಾರೆ. ಇಲ್ಲಿ ಪ್ರಶ್ನೆ ಏನಪ್ಪ ಬರುತ್ತಂದ್ರೆ, ಇವ್ರು ಯಾಕೆ ಬೇಟೆಯಾಡಕ್ ಹೋಗ್ಬೇಕು? ಸಂರಕ್ಷಿತ ಅರಣ್ಯ ವಲಯದ ಕಾಡಿನಲ್ಲಿ ಇವ್ರಿಗೇನು ಕೆಲಸ? ತಮಿಳು ಭಾಷಿಕರಿಗೆ ಯಾಕೆ ಹೋಗ್ಬೇಕಾಗಿತ್ತು? ಇವ್ರ ಪಳಗೆ ಇವ್ರು ಸುಮ್ಮನೆ ಇರ್ಬೇಕಾಗಿತ್ತು. ಎಲ್ಲಿದ್ರು ಆ ಮನೆಯಲ್ಲಿ ಸುಮ್ಮನೆ ಇರ್ಬೇಕಾಗಿತ್ತು. ಇವ್ರು ಬೇಟೆಯಾಡೋದಂತೆ ಇನ್ನೊಂದಂತೆ ಏನೋ ಯಾಕೆ ಬೇಕಾಗಿತ್ತು ಇವ್ರಿಗೆಲ್ಲ? ಜೊತೆಗೆ ಅದೇ ಇದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಈಗ ಈ ಬೆಂಕಿ ಹಚ್ಚರಿಂದ ಎಲ್ಲ ಕಾಡಿಗಿಚ್ಚಾಗಿದೆ. ನೋಡಿ, ಇದನ್ನೆಲ್ಲ ನೋಡ್ತಿದ್ರೆ ಮತ್ತೊಬ್ಬ ವೀರಪ್ಪನ್ ಉಟ್ಕೊಂಡು ನಮ್ಮ ಅಧಿಕಾರಿಗಳಿಗಾಗಿರ್ಬೋದು, ನಮ್ಮ ರಕ್ಷಕರಿಗಾಗಿರ್ಬೋದು, ಜನರಿಗೆ ತುಂಬಾ ತೊಂದರೆ ಆಗುತ್ತೆ. ಈ ವಿಚಾರದಲ್ಲಿ ಇವರು ಕಟ್ಟುನಿಟ್ಟಿನ, ನಮ್ಮ ಅಧಿಕಾರಿಗಳು, ನಮ್ಮ ರಕ್ಷಕರು, ನಮ್ಮ ಅರಣ್ಯ ರಕ್ಷಕರು ಕಟ್ಟುನಿಟ್ಟಿನ ಕ್ರಮ ತಗೊಂಡು ರಕ್ಷಣೆ ಮಾಡಿರೋದನ್ನ ನಮ್ಮ ಕಡೆಯಿಂದ ಶ್ಲಾಘಿಸ್ತಾ ಇದ್ದೀವಿ ನಮ್ಮ ಅಧಿಕಾರಿಗಳಿಗೆ. ನಾವು ಈ ವಿಚಾರದಲ್ಲಿ ನಮ್ಮ ಪಕ್ಷದಿಂದ, ನಮ್ಮ ಕನ್ನಡ ದೇಶದ ಪಕ್ಷದಿಂದ ಸಂಪೂರ್ಣ ನಮ್ಮ ಕನ್ನಡ ಬಂಧುಗಳ ಪರವಾಗಿ ಇರ್ತೀವಿ. ನಮ್ಮ ಅರಣ್ಯ ವಲಯ ಅರಣ್ಯ ರಕ್ಷಕರು ಮತ್ತು ಅವರ ಸಿಬ್ಬಂದಿಗಳ ಪರವಾಗಿ ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅವರಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು
ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತೊಬ್ಬ ವೀರಪ್ಪನ ಉಟ್ಕೊಳ್ಳೋದು ಮತ್ತೊಂದು ಆಗೋದಕ್ಕಿಂತ ಮುಂಚೆ ಇಂತಹ ಇನ್ನಷ್ಟು ಕಠಿಣ ಕಾನೂನು ಕ್ರಮಗಳನ್ನು ತಗೊಂಡು ಕಠಿಣ ಕಾಯ್ದೆಗಳು ತನ್ನಿ. ಕಾಯ್ದೆ ತಂದು ನಮ್ಮ ಕನ್ನಡ ದೇಶದ ಭೂಮಿ ಒಂದು ಅಡಿನೂ ಭೂಮಿನ ತುಂಬಾ ಸಂರಕ್ಷಿತ ಅರಣ್ಯ ವಲಯ ಆಗಿರಬಹುದು, ಅರಣ್ಯ ಕಾಡುಗಳಾಗಿರ್ಬೋದು, ಯಾವುದೇ ಆಗಿದ್ರು ಕಟ್ಟುನಿಟ್ಟಿನ ಕ್ರಮ ತಗೊಂಡು ನಮ್ಮನ್ನ ರಕ್ಷಣೆ ಮಾಡಬೇಕು. ಸಮಸ್ತ ಕನ್ನಡ ಬಂಧುಗಳ ರಕ್ಷಣೆ ಸರ್ಕಾರದ ಹೊಣೆ ಆಗಿರುತ್ತೆ. ಮತ್ತೆ ಎರಡನೇ ವೀರಪ್ಪನ್ ಉಟ್ಕೊಳ್ಳೋ ರೀತಿ ಅವಕಾಶ ಕೊಡಬಾರ್ದು. ಕೊಡದೆ ಇಡೀ ಸಮಾಜ ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ಸರ್ಕಾರದಿರುತ್ತೆ. ಈ ಕೂಡಲೇ ಎಚ್ಚೆತ್ತುಕೊಂಡು ಇನ್ನೆಷ್ಟು ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳನ್ನ ಸಮಸ್ತ ಕನ್ನಡ ಬಂಧುಗಳು ಹಾಗೂ ಸಂರಕ್ಷಿತ ಅರಣ್ಯ ವಲಯಗಳು ಮತ್ತು ಅರಣ್ಯದಲ್ಲಿರುವಂತಹ ಪ್ರಾಣಿ ಸಂಕುಲಗಳನ್ನು ಒಂದು ಪ್ರಾಣಿಗೂ ಏನು ತೊಂದರೆ ಆಗೋದಂತೆ ರಕ್ಷಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.